ಅತ್ತೆ ಬಾಮೈದನಿಂದಲೇ ಅಳಿಯನ ಭೀಕರ ಹತ್ಯೆ. ಪಾರ್ಟಿ ಮಾಡಿ ಕಂಠಪೂರ್ತಿ ಕುಡಿಸಿ ಕತ್ತು ಬಿಗಿದು ಕೊಲೆ ಮಾಡಿ ಅಪಘಾತದ ಕತೆ ಕಟ್ಟಿದ ಕಿರಾತಕರು ಅಂದರ್. ಮಗಳ ಗಂಡ ಅಳಿಯ ಅಂದ್ರೆ ಅತ್ತೆ ಮಾವನಿಗೆ ಎಲ್ಲಿಲ್ಲದ ಪ್ರೀತಿ. ಆದ್ರೆ ಎಲ್ಲರ ಬಾಳಲ್ಲೂ ಅತ್ತೆ ಮಾವ ದೇವರು ಆಗಲು ಅನ್ನೋದನ್ನ ಇವರು ಸಾಬೀತು ಮಾಡಿದ್ದಾರೆ. ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆ ಎಳ್ಳಷ್ಟು ಬೆಲೆಯೇ ಇಲ್ಲದಂತಾಗಿದೆ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಸ್ವಂತದವರ ಜೊತೆಯೇ ಗಲಾಟೆ ಮಾಡಿ ಕೊಲೆಗಳಂತಹ ಭಯಾನಕ ಘಟನೆಗಳು ನಡೆದು ಹೋಗ್ತಿವೆ. ಇದೀಗ ಸ್ವಂತ ಅತ್ತೆ ಬಾಮೈದನೇ ಅಳಿಯನನ್ನೇ ಕೊಲೆಗೈದಿದ್ದಾರೆ. ಈತ 6 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದವರ ಬಾಳಲ್ಲಿ ವಿಧಿ ಹಟ್ಟಹಾಸ ಮೆರೆದಿದ್ದು, ಹೆಂಡತಿ ಅನಾರೋಗ್ಯದಿಂದ ಮೃತಪಟ್ಟಿದ್ರೆ ಗಂಡನನ್ನ ಅತ್ತೆ ಹಾಗೂ ಬಾಮೈದ ಸೇರಿ ಕೊಲೆ ಮಾಡಿದ್ದು ಶಾಂತವಾಗಿದ್ದ ಮಧುಗಿರಿ ಜಿಲ್ಲೆಯಲ್ಲಿ ಇದೀಗ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮಧುಗಿರಿ ತಾಲೂಕಿನ ದಂಡಿಪುರ ನಿವಾಸಿ ನರಸಿಂಹಮೂರ್ತಿ ಹಾಗೂ ಸುಜಾತ ಎಂಬುವರು ಸುಮಾರು 6 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ರು. ಈ ಮುದ್ದಾದ ದಂಪತಿಗೆ 3 ವರ್ಷದ ಗಂಡು ಮಗು ಕೂಡ ಇದೆ. ಆದ್ರೆ 3 ತಿಂಗಳ ಹಿಂದಷ್ಟೇ ಹೆಂಡತಿ ಸುಜಾತ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಬಳಿಕ ನರಸಿಂಹಮೂರ್ತಿ ಮಗುವಿನೊಂದಿಗೆ ಸುಜಾತಾಳ ತಾಯಿ ಅಂದ್ರೆ ತನ್ನ ಅತ್ತೆ ಮನೆಯಲ್ಲಿ ವಾಸವಾಗಿದ್ದ. ಮೊದಲೇ ಹೆಂಡತಿಯನ್ನ ಕಳೆದುಕೊಂಡ ದುಃಖದಲ್ಲಿದ್ದ ಗಂಡ ನರಸಿಂಹಮೂರ್ತಿಯನ್ನ ಅತ್ತೆ ಜಯಮ್ಮ ಹಾಗೂ ಬಾಮೈದ ನಂದೀಶ್ ಆಟೋದಲ್ಲಿ ಮದ್ಯಪಾನ ಮಾಡಿ ಬಿಟ್ಟಿದ್ದಾನೆ ಅಂತೇಳಿ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ದಾರೆ. ಆದ್ರೆ ವೈದ್ಯರು ಪರೀಕ್ಷಿಸಿ ಆತ ಮೃತಪಟ್ಟಿದ್ದಾನೆ ಅಂತ ತಿಳಿಸಿದ್ರು. ಇನ್ನು ಮೃತದೇಹದಲ್ಲಿ ಕತ್ತಿನ ಬಳಿ ಗಾಯದ ಗುರುತುಗಳು ಕಂಡುಬಂದಿದ್ದು ನರಸಿಂಹಮೂರ್ತಿ ಕುಟುಂಬಸ್ಥರಿಗೆ ಅನುಮಾನ ಮೂಡಿತ್ತು. ಕೂಡಲೇ ಮೃತನ ತಂಗಿ ಗಾಯತ್ರಿ ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೂಡಲೇ ಪೊಲೀಸರು ಅತ್ತೆ ಜಯಮ್ಮ ಹಾಗೂ ಬಾಮೈದ ನಂದೀಶನನ್ನ ವಿಚಾರಣೆಗೆ ಒಳಪಡಿಸಿದ್ದು, ಕೊಲೆಯ ಅಸಲಿ ಸತ್ಯ ಹೊರಬಿದ್ದಿದೆ. ಅನಾರೋಗ್ಯದಿಂದ ಮೃತಪಟ್ಟಿದ್ದ ಹೆಂಡತಿ ಸುಜಾತ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದು, ಕೆಲಸದ ಜಾಗದಲ್ಲಿ ಆಂಧ್ರ ಮೂಲದ ಅಮರ್ ಎಂಬ ವ್ಯಕ್ತಿ ಪರಿಚಯ ಆಗಿತ್ತು. ಆ ಪರಿಚಯ ಕಾಲ ಕಳೆದಂತೆ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಅಲ್ಲದೆ ಮೃತ ಸುಜಾತಾಗೆ ಗಂಡು ಮಗು ಜನಿಸಿತ್ತು. ಹಾಗೋ ಹೀಗೋ ಸಂಸಾರ ತುಗ್ಗಿಸಿಕೊಂಡು ಹೋಗ್ತಾ ಇದ್ರು. ಈ ಮಧ್ಯೆ ಕಳೆದ 2.5 ತಿಂಗಳ ಹಿಂದೆ ಅನಾರೋಗ್ಯಕ್ಕೆ ಬಿದ್ದ ಸುಜಾತ ಸಾವನ್ನಪ್ಪಿದ್ಲು. ಸುಜಾತ ಸಾವನ್ನಪ್ಪಿದ್ರೂ ಕೂಡ ಸುಜಾತಾಗೆ ಜನಿಸಿದ ಮಗು ತನ್ನದು ಅಂತ ಮಗುವನ್ನ ನೋಡಲು ಆಗಾಗ ಸುಜಾತ ತವರು ಮನೆಗೆ ಅಮರ್ ಬರ್ತಾ ಇದ್ದ. ಇದೇ ವಿಚಾರಕ್ಕೆ ಸುಜಾತ ತಾಯಿ ಅಂದ್ರೆ ಅತ್ತೆ ಜಯಮ್ಮ ಹಾಗೂ ಅಳಿಯ ನರಸಿಂಹಮೂರ್ತಿಗೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು. ನರಸಿಂಹಮೂರ್ತಿ ಕುಡಿದು ಬಂದು ಗಲಾಟೆ ಮಾಡ್ತಾನೆ ಅಂತ ಅತ್ತೆ ಜಯಮ್ಮ ಪ್ರಿಯಕರ ಅಮರ್ ಬಳಿ ಹೇಳಿಕೊಂಡಿದ್ದಳು. ಇನ್ನು ಅಳಿಯ ಜಗಳ ಆಡ್ತಾನೆ ಅಂತ ಅತ್ತೆ ಜಯಮ್ಮ ಬಾಮೈದ ಹಾಗೂ ಮೃತ ಮಗಳಾದ ಸುಜಾತ ಪ್ರಿಯಕರ ಸೇರಿಕೊಂಡು ಅಳಿಯನನ್ನ ಮುಗಿಸಲು ಪ್ಲಾನ್ ಮಾಡಿದ್ರು. ನಿನ್ನೆ ಜಯಮ್ಮ ಮನೆಗೆ ಪ್ರಿಯಕರ ಅಮರ್ ಬಂದಿದ್ದ. ರಾತ್ರಿ ನರಸಿಂಹಮೂರ್ತಿ, ಸುಜಾತ ಅಣ್ಣ ನಂದೀಶ್ ಹಾಗೂ ಮಗಳ ಪ್ರಿಯಕರ ಅಮರ್ ಒಟ್ಟಿಗೆ ಚಿಕನ್ ತಂದು ಎಣ್ಣೆ ಪಾರ್ಟಿ ಮಾಡಿದ್ರು. ಈ ವೇಳೆ ನರಸಿಂಹಮೂರ್ತಿಗೆ ಕಂಠಪೂರ್ತಿ ಕುಡಿಸಿ ಆಟೋದಲ್ಲಿ ಅಮರ್ ಹಾಗೂ ನಂದೀಶ್ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದು, ಹಗ್ಗದಿಂದ ನರಸಿಂಹಮೂರ್ತಿ ಕುತ್ತಿಗೆ ಹಿಸುಕಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಕೊಲೆ ಬಳಿಕ ಮೃತದೇಹವನ್ನ ಗ್ರಾಮದ ಸಮೀಪ ರಸ್ತೆ ಪಕ್ಕದ ವಿದ್ಯುತ್ ಕಂಬದ ಬಳಿ ಮೃತ ಸುಜಾತ ಶ್ರದ್ಧಾಂಜಲಿ ಫ್ಲೆಕ್ಸ್ ಕಟ್ಟಿದ ಬಳಿಯೇ ನರಸಿಂಹಮೂರ್ತಿಯ ಬಾಡಿಯನ್ನ ಬಿಸಾಡಿದ್ದಾರೆ. ಬಳಿಕ ಕುಡಿದು ಬಿದ್ದಿದ್ದಾನೆ ಅಂತ ಕತೆ ಕಟ್ಟಿ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಮರ್, ನಂದೀಶ್ ಹಾಗೂ ಜಯಮ್ಮ ಕರೆದುಕೊಂಡು ಹೋಗಿದ್ರು. ಆದ್ರೆ ಆಸ್ಪತ್ರೆ ವೈದ್ಯರು ನರಸಿಂಹಮೂರ್ತಿ ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ರು. ಆದ್ರೆ ನರಸಿಂಹಮೂರ್ತಿಯ ಮೃತದೇಹದ ಮೇಲೆ ಗಾಯದ ಗುರುತುಗಳನ್ನು ಕಂಡ ತಂಗಿ ಗಾಯತ್ರಿ ಇದು ಸಹಜ ಸಾವಲ್ಲ, ಕೊಲೆ ಎಂದು ಅನುಮಾನಗೊಂಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆಗಲೇ ನೋಡಿ ಅಸಲಿ ಸತ್ಯ ಹೊರಬಿದ್ದಿದೆ. ಅದು ರಾತ್ರಿ 1:40ಕ್ಕೆ ಬಂದು ಬಾಗಿಲು ತಡ್ತು. ನಾವು ಮಲ್ಕೊಂಡಿದ್ರೆ ಅವರು ಜಯಮ್ಮನವರು, ನಿಮ್ಮ ತಮ್ಮ ಅಲ್ಲಿ ಬಿದ್ದೋಗಿದ್ದಾರೆ, ಆಟೋದಲ್ಲಿ ಹಾಕೊಂಡು ಬಂದಿದ್ದೀವಿ, ರೋಡಲ್ಲಿದ್ದೀವಿ, ಏನೋ ಆಗಿದೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಬಂದರು. ಸರಿ ಅಂತ ನಾನು ಹೋಗಿ ಆಟೋದಲ್ಲಿ, ಅಲ್ಲಿ ಕತ್ಲು ರೋಡಲ್ಲಿ, ಆಟೋದಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಎದೆ ತಟ್ಟಿದ್ರೆ ಉಸಿರಾಟ ನಿಂತೋಗಿತ್ತು ಆಗಲೇ. ಸರಿ ಅಂತ ನಾವು ಕೊಡಿಗೇನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕ್ಕೊಂಡೋದ್ರೆ ನರ್ಸು ರೀಚೇನೆ ಬಂದು ನೋಡಿ ಇಲ್ಲ ಅದು ಹೆಂಗನಾಗಲಿ ಮಧುಗಿರಿಗೆ ಹಾಕ್ಕೊಂಡೋಗಿ ಕನ್ಫರ್ಮ್ಗೆ ಅಂತ. ಇಲ್ಲಿ ಮಧುಗಿರಿಗೆ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಬಂದರೆ ಅವರು ಡಾಕ್ಟ್ರು ಇಲ್ಲ ಕತ್ತು ಕೊಯ್ದುಬಿಟ್ಟು ತಂದಿದ್ದೀರಾ ಶವನ. ಅದು ಕೊಯ್ದಿರೋದೇ ಸ್ವಲ್ಪ ಜಾಸ್ತಿ ರೆಡ್ಡು ರಕ್ತ ಬಂದಿತ್ತು, ಇಲ್ಲೆಲ್ಲ ರಕ್ತ ಬಂದಿತ್ತು.
ಮತ್ತು ಅವರು ಆವಾಗ ನಾನು ಅಂದ್ಕೊಂಡೆ ಇವರು ಹೊಡೆದ್ಬಿಟ್ಟು ಸಾಯಿಸಿದ್ದಾರೆ, ಇವರೇ ಸಾಯಿಸಿರೋದು ಯಾರೂ ಅಲ್ಲ ಅಂತ ನನಗೆ ಅರ್ಥ ಆಯಿತು. ಸುಮ್ಮನೆ ಬಂದುಬಿಟ್ಟೆ ಈಚೆ ಕಡೆ. ಅದಕ್ಕೆ ಮೇಡಮ್ ಅವ್ರು ಇದು ಕೇಸ್ ಆಗುತ್ತೆ ಅಂತ ಡಾಕ್ಟ್ರು ಬೈತಾ ಇದ್ದರು. ತಿರ್ಗಿ ಆಮೇಲೆ ಏನು ಅವ್ನ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು ಫೋನು, ಮೂರ್ತಿದು ಸ್ವಿಚ್ ಆಫ್ ಆಗಿತ್ತು. ನೆನ್ನೆ ಮಾಡಿದ್ದೆ ಫೋನು, ಬಾ ಅವ್ರ ಮನೆ ಹತ್ರ ಏನಕ್ಕಿದೆಯಾ ನೀನು, ಅವ್ರು ನಿನ್ನನ್ನು ಹೊಡೆದು ಸಾಯಿಸ್ತಾರೆ ಅಂದರೆ ಹಿಂಗೆ ಸಾಯಿಸ್ಲಿ ಬಿಡು, ಏನು ಇವಾಗ ಹೊರಟೋಗ್ತೀನಿ ಅನ್ಕೋಬಿಡು ಅಂತ ಅಂದ ನನಗೆ. ಹಂಗೆ ನಾನು ಬೈದಿದ್ದಕ್ಕೆ ಕಟ್ ಮಾಡಿಬಿಟ್ಟ. ಆಮೇಲೆ ತಿರುಗಿ ದಿವಸ ನೆಕ್ಸ್ಟ್ ಡೇನೇ ಅವರು ರಾತ್ರಿ 1 ಗಂಟೆನಲ್ಲಿ ಆ ಥರ ಬಂದಿದ್ದಾರೆ, ಬಾ ಸತ್ತೋಗವ್ನೆ, ಅದು ಏನೋ ಆಗಿದೆ ಬಾ ಅಂತ ಆ ಅಮ್ಮ. ಆವಾಗ ನೋಡಿದ್ರೆ ಮತ್ತೆ ಗೊತ್ತಾಯಿತು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ಅವ್ರು 3 ಜನ ಸೇರಿಕೊಂಡು. ಏನಕ್ಕೆ ಅಂದರೆ ಲೋನ್ ತೊಗೊಂಡಿದ್ನಂತೆ 70,000 ಮೂರ್ತಿ. ಅವನಿದ್ರಲ್ಲೇ ಅವರು ಯಾವಾಗಲೂ ಅವ್ರಿಗೆ ಚೀಟಿನಲ್ಲಿ ದುಡ್ಡು ಲಕ್ಷ ತೆಕ್ಕೊಡ್ತಿದ್ದ. ಅವ್ರಿಗೆ ಅವಳು ಸುಜಾತಗೆ ಹೆಂಡತಿ ಇದ್ದವಾಗ, ಸುಜಾತ ಜಯಮ್ಮ ಅವ್ರ ಅಣ್ಣ ಅವರಿದ್ದಾರೆ, ಅವ್ರ ಜೊತೆಲೇ ಹೋಗಿ ಇದ್ದ. ಅವನು ಲವ್ ಮ್ಯಾರೇಜ್ ಮಾಡಿಕೊಂಡು ನಮ್ಮ ಜೊತೆಲಿ ಏನು ಇರ್ತಿರ್ಲಿಲ್ಲ. ಮತ್ತು ಆ ಥರ ಇದ್ದ, ತೊಗೊಂಡಿದ್ದಾನೆ. ಅವರು ಏನೇನು ಮಾಡಿದ್ರು ಅವನ ಅಕೌಂಟಲ್ಲಿ ಫೋನಲ್ಲಿ ದುಡ್ಡು ಬಿದ್ದೈತೆ. ಏನೇನು ಮಾತಾಡಿದಾರ ಏನು ಅಂತ ಗೊತ್ತಿಲ್ಲ, ದುಡ್ಡೆಲ್ಲ ಕೊಟ್ಟಿಲ್ಲ. ಇವರು 3 ಸೇರಿಕೊಂಡು ಸಾಯಿಸ್ಬಿಟ್ಟವ್ರು. ಮಸ್ತಾಗಿ ಜಾಸ್ತಿ ಸರಿ ಟೈಮ್ ಹೊಡೆದಿದ್ದಾರೆ. ಒಂದ್ಸರಿ ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದೆ ಹೋಗ್ಬಿಟ್ಟು, ಫಸ್ಟ್ ಟೈಮ್ ಕೊಡಗೇನಹಳ್ಳಿ ಟೇಷನ್ ಕಂಪ್ಲೇಂಟು 1 ಇಯರ್ ಬ್ಯಾಕ್ ಕೊಟ್ಟಿದ್ವಿ. ಹುಡುಗ ಅವ್ರ ಹೆಂಡ್ತಿ ಆ ಹುಡುಗಿಗೆ ಲವರ್ ಇದ್ರು ಸರ್. ಅವಳು ಗಾರ್ಮೆಂಟ್ಸ್ಗೆ ಹೋಗ್ತಿದ್ಲು, FIR ಇಟ್ಕೊಂಡು ಅಲ್ಲಿ ಇದು ದೊಡ್ಡಬಳ್ಳಾಪುರ ಚೆಕ್ ಪೋಸ್ಟ್ ಹತ್ರ ಅಲ್ಲಿ ಹೋಗ್ತಿದ್ಲು ಆ ಹುಡುಗಿ. ಅದು ಸೇರಿಕೊಂಡು ಆ ಹುಡುಗಿ ಯಾವಾಗಲೂ ಹೊರಟೋಗೋದು, 1 ತಿಂಗಳು ಹಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು, ಅವಳು ಹಿಂದೆನೇ ಹೋಗಿ ತಿರುಗೋದು. ಇವ್ನು ಮೂರ್ತಿ ನನ್ನ ಹೆಂಡ್ತಿನೇ ಬೇಕು, ನಾನು ಅವ್ರಿಗೆ ಹೆಂಗೆ ಅವ್ರಿಗೆ ಲವರ್ ಇದ್ದ. ಅವ್ನು ಏನು ಹೆಸರು ಅಂತ ಗೊತ್ತಿಲ್ಲ. ಇವಾಗಿರೋನ ಹೆಸರು ಮಾತ್ರ ಅಮರು. ಅವನು ಇವರು 2ನೇ ಅಂತಲ್ಲ, ಜಾಸ್ತಿ ಜನ ಇದ್ದಾರೆ, ಅದಕ್ಕೆ ಇಷ್ಟು ಬೇಗ ಟಿಕೆಟ್ ತೊಗೊಂಡಿದ್ದಾಳೆ ಅವಳು. ಅದು ಇದ್ದರು ಹಾಗೆಲ್ಲ ಮಾಡಿ ಹೊಡೆಸ್ತಿದ್ರು. ಅದಕ್ಕೆ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಅಂದರು, ನಿನ್ನ ಮಗಳಿಗೂ ನಿನ್ನ ಮಗನಿಗೆ ಕರೆಸು ಅಂತ ಬೈದರು ಪೊಲೀಸವರು. ಅವಳು ಬಚ್ಚಿಕ್ಕಿದ್ಲು ಅವಾಗ್ಲೂ ಕರೆಸಿ ಬೈದರು. ಅವ್ನಿಗೇನ ಆದರೆ ಈ ಸರಿ ಒಳಗಡೆ ಆಗಿಬಿಡ್ತೀವಿ ನಿನ್ನ ಮಗನಿಗೂ ನಿನಗೆ ಎಲ್ಲರಿಗೂ ಅಂತ. ಹಂಗೆ ಅವರು ವಾರ್ನಿಂಗ್ ಕೊಟ್ಟರು, ಅವ್ರು ಹಿಂಗೆ ಮಾಡಿ ಸಾಯಿಸ್ಬಿಟ್ರು ಲಾಸ್ಟಿಗೆ. ಇನ್ನು ಕೊಲೆಯನ್ನ ಅಪಘಾತದಂತೆ ಬಿಂಬಿಸಲು ಹೊರಟಿದ್ದ ಆರೋಪಿಗಳನ್ನ ಪೊಲೀಸರು 24 ಗಂಟೆಯೊಳಗೆ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಹೆಚ್ಚುವರಿ SP ಗೋಪಾಲ್, ಪುರುಷೋತ್ತಮ್, DYSP ಮಂಜುನಾಥ್, CPI ಹನುಮಂತರಾಯಪ್ಪ, PSI ರಾಜೇಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಏನಾಗಿದೆ ಅಂದರೆ ನನ್ನ ಮಗನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬೇಲ್ದಾರ ಕೆಲಸ ಮಾಡ್ಕೊಂಡು ಮನೆಗೆ ಚೆನ್ನಾಗಿದ್ದವನ್ನ ತಾಯಿ ಮಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನನಗೆ ಹೇಳಲೇ ಇಲ್ಲ. ಅವರು ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡ್ರು. ಒಮ್ಮೆದಾಗ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯಿತು ಎಲ್ಲಿ ಸರಿ ಎಲ್ಲ ಚೆನ್ನಾಗಿಲ್ಲ ಅಂತ. ನಾನು ಸುಮ್ಮನೆ ಅದೇ 1 ತಿಂಗಳು 2 ತಿಂಗಳು ಆದಮೇಲೆ ಅವನ್ನ ಅವಾಗ ಹೊಡೆದಿಕ್ತಿದ್ರು. ಜಯಮ್ಮ 1 ದಿವಸ ಅವು ಒಂದಿಷ್ಟು ಮಾತಾಡ್ಕೊಂಡ್ರೆ ಹೇಳ್ತಿ ಅವ್ನು ಹಿಡ್ಕೊಂಡು 2 ಸರಿ 3 ಸರಿ ಹೊಡೆದಿಕ್ತರು. ಆದರೂ ನಾವು 1 ಸರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ಹೊಡಿಬೇಡ ಇನ್ನು ಅವ್ರು ಹೆಂಡ್ತಿ ಗಂಡು ಹಂಗನ ಇಲ್ಲಿ ಅಂತ ಹೇಳಿದ್ರು ಸಾರನ್ನ. ಅಲ್ಲಿಗೂ 2-3 ಸರಿ ಹೊಡೆದಿದ್ದ. ಲಾಟಿಗೆ ನಮ್ಗೆ ಗೊತ್ತಾದ್ರೂ ಏನೋ ಚೆನ್ನಾಗಿರ್ತಾರೆ, ಗಲಾಟೆ ಮಾಡ್ಕೊಂತಾರೆ. ಮದುವೆ ಆಗಿ 7 ವರ್ಷ ಆಗಿತ್ತು, 6 ವರ್ಷ 7 ವರ್ಷ ಆಗಿ ಮಗು 3 ವರ್ಷ ಮಗು. ಅಮ್ಮ ಹೆಂಡ್ತಿ ಸತ್ತೋಯ್ತು. ಹಿಂಗೆ ಕಾಯಿಲೆ ಬಂದು ಟೆಂಪ್ರೇಚರ್ ಏನೋ ಪಿಡ್ಸ್ ಅಂತ ಬಂದು ಆಸ್ಪತ್ರೆ ಹಾಕೊಂಡು ಹೋಗೋಷ್ಟಕ್ಕೆ ಸತ್ತೋಗಿ. ಹೆಂಡ್ತಿ ಸೊಸೆ ಆಗಬೇಕು, ನಮ್ಮ ಸೊಸೆ ಮಗ. ಆಮೇಲೆ ಮಗ ಇತ್ತಂತ ಅವನು ನನ್ನ ಮನೆ ಕರ್ಕೊಂಡೋಗಿ ಬೆಂಗಳೂರಿಗೆ ಇಟ್ಕೊಂಡಿದ್ದೆ. ಕೂಲಿ ನಾಲಿ ಮಾಡೋಕ್ಕೆ ಹೋಗಿದ್ದು. 4-5 ಜನ ಮಕ್ಕಳು, ನನಗೆ ಹೆಣ್ಣು ಮಕ್ಕಳು. ಅವನು ಅವ್ರ ಮನೆಗೆ ಇಟ್ಕೊಂಡವ್ರೆ. ನನ್ನ ಗಂಡನ ಹಿಂಗೆ ತೀರೋಗ್ಬಿಟ್ಟ. ಅವರೇ ಹೊಡ್ತಾರೆ, ಏನು ಮಾಡಿದ್ರೆ ನನ್ನ ಮಗನ ಹೊಡಿತಾರೆ. ಯಾಕೆ ಹೊಡೆದಿತ್ತು ಅಂತ ಕೇಳಿದ್ಕೆ ನಮ್ಮ ಯಜಮಾನ್ರು ಹಂಗೆ ಸಾಯಿಸ್ಬಿಟ್ಟವ್ರೆ. ಇವಾಗ ನನ್ನ ಮಗ ಹೆಂಡತಿ ಸತ್ತೋಗೈತಂತೆ, ಮಗ ಐತಂತ, ಮಗನೇ ಐತಂತ ಮನೆಗೆ ಹೋಗಿದ್ದಕ್ಕೆ ದಾರುಣವಾಗಿ ಊರಾಗ್ಬಿಟ್ಟು ಕರ್ಕೊಂಡೋಗಿ ಜಯಮ್ಮನ ದಿವಸ ಅವ್ರ ಸಾಯಿಸ್ಬಿಟ್ಟವ್ರ. ಏನು ಮಾಡ್ಬೇಕಂತ ನನಗೆ ನ್ಯಾಯ ಕೊಡಿಸ್ರಿ, ನನಗೆ ನ್ಯಾಯ ಆಗಬೇಕು. ಇದು
ಅದು ಏನೇ ಆಗಲಿ ನ್ಯಾಯ ತೀರ್ಮಾನ ಮೇಲೆ ನನ್ನ ಮಗ ಎಷ್ಟು ಮಿಲಿ ಒದ್ದಾಡಿದ್ದಾನೆ. ಹಂಗೆ ಧಾರವಾಡಗೆ ಆಟೋಗೆ ಹಾಕ್ಕೊಂಡು ಹೋಗ್ಬಿಟ್ಟು ನೆಂಟ್ರನ್ನೆಲ್ಲ ಕರ್ಕೊಂಡು ಅವರು ಒಂದೇನು ದಿವಸ ಜಯಮ್ಮ ಅವ್ರ ನೆಂಟ್ರನ್ನ ಕರ್ಕೊಬಂದು ಊರೇ ಹಾಕ್ಬಿಟ್ಟು ಸಾಯಿಸ್ಬಿಟ್ಟಾರೆ. ಕೆನ್ನೆಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟಾರೆ ನನ್ನ ಮಗನ್ನ. ಏನು ಮಾಡಬೇಕು? ನಮಗೆ ನ್ಯಾಯ ಕೊಡ್ರಿ ಸರ್, ನ್ಯಾಯಕ್ಕೆ ತೀರ್ಬೇಕು. ಅದೇನೇ ಆಗಲಿ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ದುರಂತ ಅಂತ್ಯ ಕಂಡಿದ್ದಾರೆ. ಹೆಂಡತಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರೆ ಗಂಡ ಕೊಲೆಯಾಗಿದ್ದಾನೆ. ಇತ್ತ ಮಾಡಿದ ತಪ್ಪಿಗೆ ಅತ್ತೆ ಹಾಗೂ ಬಾಮೈದ ಕೂಡ ಜೈಲು ಪಾಲಾಗಿದ್ದು, ಏನು ಅರಿಯದ 3 ವರ್ಷದ ಮುದ್ದು ಕಂದಮ್ಮ ಎಲ್ಲರನ್ನ ಕಳೆದುಕೊಂಡು ಅನಾಥವಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.